ಇವತ್ತು ದುಡಿಯೋ ರೈತನಿಗೆ ನಾಳೆ ವಯಸ್ಸಾದ್ಮೇಲೆ ಯಾರ ಆಸರೆ? ಇದೇ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ PM ಕಿಸಾನ್ ಮಾನ್ಧನ್ ಯೋಜನೆಯನ್ನ ತಂದಿದೆ ಸ್ನೇಹಿತರೆ. 60 ವರ್ಷದ ನಂತರ ಪ್ರತಿ ತಿಂಗಳು 3,000 ಪಿಂಚಣಿ ಸಿಗುವಂತ ಈ ಯೋಜನೆಯ ಬಗ್ಗೆ ಪ್ರತಿಯೊಬ್ಬ ರೈತರು ತಿಳ್ಕೊಳ್ಳೇಬೇಕು. ಬಹಳಷ್ಟು ಜನರಿಗೆ ಈ ಯೋಜನೆ ಬಗ್ಗೆ ಗೊತ್ತೇ ಇಲ್ಲ. ಅರ್ಜಿ ಹೇಗೆ ಸಲ್ಲಿಸಬೇಕು, ಯಾರಿಗೆ ಸಿಗುತ್ತೆ, ಎಷ್ಟು ಹಣ ಕಟ್ಟಬೇಕು, ಮಧ್ಯದಲ್ಲಿ ಹಣ ಕಟ್ಟೋದನ್ನ ನಿಲ್ಲಿಸಿದ್ರೆ ಏನಾಗುತ್ತೆ, ಇನ್ ಕೇಸ್ ರೈತನಿಗೆ ಏನಾದರೂ ಆದರೆ ಕುಟುಂಬಕ್ಕೆ ಏನು ಸಿಗುತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಉತ್ತರ ಸಿಗುತ್ತೆ ಸ್ನೇಹಿತರೆ. PM ಕಿಸಾನ್ ಮಾನ್ಧನ್ ಯೋಜನೆಯ A to Z ಮಾಹಿತಿಯನ್ನ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನು ತಿಳಿತೀರಾ ಅನ್ನೋದನ್ನ ಹೇಳ್ತೀನಿ. PM ಕಿಸಾನ್ ಮಾನ್ಧನ್ ಯೋಜನೆ ಅಂದ್ರೆ ಏನಪ್ಪ, ಯಾರು ಅರ್ಜಿ ಇದಕ್ಕೆ ಸಲ್ಲಿಸಬಹುದು, ಪ್ರತಿ ತಿಂಗಳು ಎಷ್ಟು ಹಣವನ್ನ ನಾವು ಕಟ್ಟಬೇಕಾಗತ್ತೆ, ಅರ್ಜಿ ಸಲ್ಲಿಸೋದಕ್ಕೆ ಏನೇನು ವಿಧಾನ ಇದೆ, ಜೊತೆಗೆ ಬೇಕಾಗುವಂತ ದಾಖಲೆ ಆಗಿರ್ಬೋದು, 60 ವರ್ಷದ ನಂತರ ಎಷ್ಟು ಪಿಂಚಣಿ ನಿಮ್ಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ಮಧ್ಯದಲ್ಲಿ ಏನಾದರೂ ರೈತನಿಗೆ ಆಯ್ತು ಅಂತಂದ್ರೆ ಮುಂದೆ ಏನಾಗುತ್ತೆ, ಸೊ ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಯೋಜನೆ ಏನು ಅಂತ ಹೇಳ್ತೀನಿ ನೋಡಿ. PM ಕಿಸಾನ್ ಮಾನ್ಧನ್ ಯೋಜನೆ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿರುವಂತ ರೈತರ ಪಿಂಚಣಿ ಯೋಜನೆ ಆಗಿರುತ್ತೆ. ಸೊ ರೈತರು ವಯಸ್ಸಾಗ್ತಿದ್ದಂತೆ ಆದಾಯ ಕೂಡ ಕಡಿಮೆ ಆಗುತ್ತೆ. ಆ ಒಂದು ಟೈಮಲ್ಲಿ ಯಾರ ಮೇಲೂ ಕೂಡ ಅವಲಂಬನೆ ಇಲ್ಲದೆ ಪ್ರತಿ ತಿಂಗಳು ಸ್ವಲ್ಪ ಹಣ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿರುವಂತದ್ದು ಸ್ನೇಹಿತರೆ. ಈ ಯೋಜನೆಗೆ ರೈತರು ಕೆಲಸ ಮಾಡೋ ವಯಸ್ಸಿನಲ್ಲೇ ಪ್ರತಿ ತಿಂಗಳು ಸ್ವಲ್ಪ ಮೊತ್ತವನ್ನ ಪಾವತಿಸ್ತಾರೆ. ಅದೇ ಮೊತ್ತಕ್ಕೆ ಸಮನಾಗಿ ಕೇಂದ್ರ ಸರ್ಕಾರ ಕೂಡ ತನ್ನ ಪಾಲನ್ನ ಸೇರಿಸುತ್ತೆ ಸ್ನೇಹಿತರೆ. 60 ವರ್ಷದ ನಂತರ ಕಂಪ್ಲೀಟ್ ಆಗಿ ಪ್ರತಿ ತಿಂಗಳು ನಿಮಗೆ 3,000 ಪಿಂಚಣಿ ಅಂದ್ರೆ ವರ್ಷಕ್ಕೆ 36,000 ರೈತರ ಖಾತೆಗೆ ಬಂದು ಬೀಳುತ್ತೆ. ಸೊ ಈಗ ಮುಖ್ಯ ಪ್ರಶ್ನೆ ಏನ್ ಗೊತ್ತಾ, ಯಾರಿಗೆ ಈ ಯೋಜನೆ ಸಿಗುತ್ತೆ? ಎಲ್ರಿಗೂ ಕೂಡ ಸಿಗುತ್ತಾ? ಇಲ್ಲ. ಇದರ ಒಂದು ಅರ್ಹತೆ ಹೇಳ್ತೀನಿ ನೋಡಿ. ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರಾಗಿರ್ಬೇಕು ನೀವು. ವಯಸ್ಸು 18ರಿಂದ 40 ವರ್ಷದ ಒಳಗಿರ್ಬೇಕು ಸ್ನೇಹಿತರೆ. ಸೊ ಕೃಷಿ ಜಮೀನು ನಿಮ್ಮ ಹೆಸರಿನಲ್ಲಿ ಇರಬೇಕಾಗತ್ತೆ. ಆಧಾರ್ ಆಗಿರ್ಬೋದು, ಬ್ಯಾಂಕ್ ಖಾತೆ ಇರಬೇಕು, ಜೊತೆಗೆ ಮೊಬೈಲ್ ಸಂಖ್ಯೆ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಯೋಜನೆಗೆ ಸೇರಲು ಸಾಧ್ಯವಾಗದವ್ರು ಯಾರು ಅಂದ್ರೆ ಅರ್ಹರಲ್ಲದವ್ರು ಯಾರು? ಇನ್ಕಮ್ ಟ್ಯಾಕ್ಸ್ ಪಾವತಿದಾರರಾಗಿರ್ಬೋದು, EPF ಆಗಿರ್ಬೋದು, ESIC ಮುಂತಾದ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಈಗಾಗಲೇ ಸದಸ್ಯರಾಗಿರೋರಾಗಿರ್ಬೋದು, ಕೆಲವು ಸರ್ಕಾರಿ ಉದ್ಯೋಗಿಗಳು ಇದಕ್ಕೆ ಅರ್ಹರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರತಿ ತಿಂಗಳು ಎಷ್ಟು ಹಣವನ್ನ ಕಟ್ಟಬೇಕು ಇದನ್ನ ಫಸ್ಟ್ ನೋಡ್ತಾ ಹೋಗೋಣ. ಸೊ ಈ ಯೋಜನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ಕಟ್ಟುವಂತ ಹಣ ನಿಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ 18 ವರ್ಷ ವಯಸ್ಸಿನಲ್ಲಿದ್ದಾಗ ನೀವು ಸೇರಿದ್ರೆ ತಿಂಗಳಿಗೆ ಜಸ್ಟ್ 55 ರೂಪಾಯಿ ಕಟ್ಟಿದ್ರೆ ಸಾಕು. 20 ವರ್ಷಕ್ಕೆ 61 ರೂಪಾಯಿವರೆಗೆ ಇರುತ್ತೆ, 25 ವರ್ಷಕ್ಕೆ 80 ರೂಪಾಯಿ, 30 ವರ್ಷಕ್ಕೆ 110 ರೂಪಾಯಿ, 35 ವರ್ಷಕ್ಕೆ 150 ರೂಪಾಯಿ, 40 ವರ್ಷಕ್ಕೆ ಸೇರಿದ್ರೆ ತಿಂಗಳಿಗೆ ಸುಮಾರು 200 ರೂಪಾಯಿ. ಅಂದ್ರೆ ತಡವಾಗಿ ಸೇರಿದಷ್ಟು ತಿಂಗಳ ಕಂತು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಕೂಡ ನೀವು ಕಟ್ಟುವಷ್ಟೇ ಹಣವನ್ನ ತನ್ನ ಪಾಲಾಗಿ ಸೇರಿಸುತ್ತೆ ಸ್ನೇಹಿತರೆ. ಇದು ಈ ಯೋಜನೆಯ ಒಂದು ದೊಡ್ಡ ಲಾಭ ಅಂತ ಹೇಳ್ಬೋದು. ಸೊ ಹಾಗಾದ್ರೆ 60 ವರ್ಷ ನಂತರ ನಮ್ಗೆ ಏನ್ ಸಿಗುತ್ತೆ? ಸೊ 60 ವರ್ಷದ ನಂತರ ನಿಮ್ಗೆ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು 3,000 ಅಂದ್ರೆ ವರ್ಷಕ್ಕೆ 36,000 ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇದರಿಂದ ವಯಸ್ಸಾದ ನಂತರ ಸ್ವಲ್ಪ ಆರ್ಥಿಕ ನೆರವು ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ವಯಸ್ಸಾಗ್ತಿದ್ದಂಗೆ ಹಣದ ಖರ್ಚು ಕೂಡ ಅದೇ ರೀತಿ ಇರುತ್ತೆ. ಸೊ ಮಕ್ಕಳನ್ನ ನಂಬ್ಕೊಂಡಿರೋದಕ್ಕಾಗಲ್ಲ, ಅಥವಾ ನಾಳೆ ದಿನ ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು. ಸೊ ಇವತ್ತು ನೀವು ಮಾಡುವಂತ ಈ ಒಂದು ಚಿಕ್ಕ ಉಳಿತಾಯ ಇದೆಯಲ್ವಾ, ಸೊ ನಾಳೆ ನಿಮಗೆ ಪ್ರತಿ ತಿಂಗಳು 3,000 ಬರುತ್ತೆ ಅಂತಂದ್ರೆ ಅದಂತೂ ಚಿಕ್ಕ ಮೊತ್ತ ಅಲ್ಲ. ಸೊ ಈಗ ನಿಮಗೆ ಡೌಟ್ ಬರ್ಬೋದು, ಸರಿ ಈಗ ನಾವು ಪ್ರತಿ ತಿಂಗಳು ದುಡ್ಡು ಕಟ್ತಾ ಇರ್ತೀವಿ, ಸೊ ಪಿಂಚಣಿ ಬರೋದಕ್ಕೂ ಕೂಡ ಶುರುವಾಗುತ್ತೆ. ಆದರೆ ಇನ್ ಕೇಸ್ ಈಗ ರೈತ ಯಾರ ಪಿಂಚಣಿಯನ್ನ ಕಟ್ತಾ ಇದ್ರು, ಸೊ ಅವ್ರಿಗೆ ಏನಾದರೂ ಆಯಿತು ಅಂತಂದ್ರೆ, ಅವ್ರ ಜೀವವನ್ನ ಕಳ್ಕೊಂಡ್ರಿ ಅಂತಂದ್ರೆ ಏನಾಗುತ್ತೆ? ಸೊ ಒಂದು ವೇಳೆ ಪಿಂಚಣಿ ಪಡಿತಿರುವಂತ ರೈತರು ಇಲ್ಲ ಅಂತಂದ್ರೆ ಅವರ ಪತಿ ಪತ್ನಿಗೆ ಪಿಂಚಣಿಯ 50% ಅಂದ್ರೆ 1,500 ರೂಪಾಯಿ ಕುಟುಂಬದ ಪಿಂಚಣಿ ಸಿಗುವಂತ ಅವಕಾಶ ಇದೆ. ಇದು ಕುಟುಂಬಕ್ಕೆ ದೊಡ್ಡ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಇದು ಯಾವಾಗ ಕಟ್ತಾ ಇದ್ದಂತ ರೈತ ಇಲ್ಲ ಅನ್ನುವಂತ ಟೈಮಲ್ಲಿ. ಸೊ ಹಾಗಾದ್ರೆ ಅರ್ಜಿ ಹೇಗೆ ಸಲ್ಲಿಸೋದು? ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ತುಂಬಾ ಈಸಿ ಸ್ನೇಹಿತರೆ. ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ CSC ಸೆಂಟರ್ಗೆ ನೀವು ಹೋಗಬೇಕಾಗತ್ತೆ, ಅಥವಾ ಅಧಿಕೃತ ಪೋರ್ಟಲ್ ಮೂಲಕ ಕೂಡ ನೀವು ನೋಂದಣಿಯನ್ನ ಮಾಡಬಹುದು.
ಸೊ ಇದಕ್ಕೆ ಬೇಕಾಗುವಂತ ದಾಖಲೆ ಬಂದು ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮೊಬೈಲ್ ಸಂಖ್ಯೆ ಬೇಕು, ಜಮೀನಿನ ದಾಖಲೆಗಳನ್ನ ಕೇಳ್ತಾರೆ, ಅಂದ್ರೆ ಪಹಣಿ ಇವೆಲ್ಲವನ್ನ RTC ಸಬ್ಮಿಟ್ ಮಾಡಬೇಕು. ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಅಂದ್ರೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತ ಕಡಿತ ಆಗ್ತಾ ಹೋಗುತ್ತೆ. ಸೊ ನೀವು 18 ವರ್ಷಕ್ಕಾದ್ರಿ ಅಂತಂದ್ರೆ 55 ರೂಪಾಯಿ ಪ್ರತಿ ತಿಂಗಳು ಕಟ್ ಆಗುತ್ತೆ. ಹೀಗಾಗಿ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇರಬೇಕಾಗತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ನಿಮಗೆ ಮಧ್ಯದಲ್ಲಿ ಹಣ ಕಟ್ಟೋದನ್ನ ನಿಲ್ಸಿದ್ರೆ ಏನಾಗತ್ತೆ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಸೊ ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ. ಸೊ ಅಂತ ಟೈಮಲ್ಲಿ ಯೋಜನೆಯ ರೂಲ್ಸ್ ಗಳ ಪ್ರಕಾರ ಖಾತೆಯನ್ನ ಮುಚ್ಚುವ ಅಥವಾ ನಿಯಮಾನುಸಾರ ಹೊರಬರುವಂತ ಅವಕಾಶ ಕೂಡ ಸರ್ಕಾರ ಕೊಟ್ಟಿದೆ. ಆದ್ರೆ ನಿಯಮಿತವಾಗಿ ಕಂತು ಪಾವತಿಸಿದ್ರೆ ಮಾತ್ರ ಪೂರ್ಣ ಯೋಜನೆ ಸಿಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕಂತುಗಳನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸಿ. ಯಾಕಂದ್ರೆ ದೊಡ್ಡ ಮೊತ್ತ ಅಲ್ಲ, ಚಿಕ್ಕ ಚಿಕ್ಕ ಅಮೌಂಟ್ ಕಟ್ತಾ ಬಂದ್ರೆ ಸಾಕು. ಸೊ ಈಗ ಬಹಳ ಜನ ಒಂದು ಪ್ರಶ್ನೆಯನ್ನ ಕೇಳ್ಬೋದು, ಸರಿ ಮೇಡಮ್ ನಾನು ಪ್ರತಿ ತಿಂಗಳು ಹಣ ಕಟ್ತಾ ಇದ್ದೀನಿ, ಅದರಿಂದ ನನಗೇನ್ ಲಾಭ ಅಂತ ಹೇಳ್ಕೊಂಡು. ಸಿಂಪಲ್ ಆನ್ಸರ್, ಇದು ಸಾಮಾನ್ಯ ಉಳಿತಾಯ ಯೋಜನೆ ಅಲ್ಲ, ಸರ್ಕಾರದ ಸಹಭಾಗಿತ್ವದ ಪಿಂಚಣಿ ಯೋಜನೆ ಆಗಿರುತ್ತೆ. ಅಂದ್ರೆ ನೀವು ತಿಂಗಳಿಗೆ 100 ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರ ಕೂಡ ನಿಮ್ಮ ಪರವಾಗಿ 100 ರೂಪಾಯಿ ಸೇರಿಸುತ್ತೆ. ನೀವು 150 ಕಟ್ಟಿದ್ರೆ ಸರ್ಕಾರ ಕೂಡ 150 ಸೇರಿಸುತ್ತೆ. ಸೊ ಇದನ್ನ ನಾವು ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ನಿಮ್ಮ ಉಳಿತಾಯಕ್ಕೆ ಸರ್ಕಾರವೂ ಕೂಡ ಪಾಲುದಾರ ಆಗಿರುತ್ತೆ. ಆದ್ರಿಂದ ಈ ಯೋಜನೆ ಇತರ ಸಾಮಾನ್ಯ ಉಳಿತಾಯ ಯೋಜನೆಗಳಿಂದ ಡಿಫ್ರೆಂಟ್ ಆಗಿದೆ. ಯಾಕಂತಂದ್ರೆ ಸಾಕಷ್ಟು ಬೆನಿಫಿಟ್ ಕೂಡ ಇದೆ. ಅಂಡ್ ಇನ್ನೊಂದು ಹೇಳಲೇಬೇಕು, ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ, PM ಕಿಸಾನ್ ಯೋಜನೆಯ ಫಲಾನುಭವಿಗಳು ಇನ್ ಕೇಸ್ ನೀವಾಗಿದ್ರೆ ಒಂದು ಗುಡ್ ನ್ಯೂಸ್ ಇದೆ. ಈ ಯೋಜನೆಗೆ ಸೇರೋದು ಇನ್ನೂ ಕೂಡ ಈಸಿ. ಯಾಕಂದ್ರೆ ನೀವು ಕಟ್ಟಬೇಕಾದಂತ ಮಾಸಿಕ ಕಂತನ್ನ ನಿಮಗೆ ವರ್ಷಕ್ಕೆ ಸಿಗುವಂತ PM ಕಿಸಾನ್ 6000 ಸಹಾಯಧನ ಇದೆಯಲ್ಲ, ಅದರಲ್ಲಿ ಪಾವತಿಸುವಂತ ಆಯ್ಕೆ ಕೂಡ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ ಪ್ರತ್ಯೇಕವಾಗಿ ಹಣ ಕಟ್ಟುವಂತ ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದು ನಿಮ್ಮ ನೋಂದಣಿ ವಿಧಾನ ಆಗಿರ್ಬೋದು, ಒಪ್ಪಿಗೆಯ ಮೇಲೆಗೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ಅವಕಾಶ ಕೂಡ ಸರ್ಕಾರ ಕೊಟ್ಟಿದೆ. ಸೊ ಇಲ್ಲಿ ಅರ್ಜಿ ಹಾಕುವಾಗ ಒಂದಷ್ಟು ತಪ್ಪುಗಳನ್ನ ಮಾಡ್ತಾರೆ. ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು, ಇದು ನೆನಪು. ಎರಡನೇದಾಗಿ ಮೊಬೈಲ್ ಸಂಖ್ಯೆ ಆಧಾರ್ಗೆ ಲಿಂಕ್ ಆಗಿದ್ರೆ OTP ಪರಿಶೀಲನೆ ಈಸಿ ಆಗುತ್ತೆ. ಮೂರನೇದಾಗಿ ಬ್ಯಾಂಕ್ ಖಾತೆಯಲ್ಲಿ ಪ್ರತಿ ತಿಂಗಳು ಸಾಕಷ್ಟು ಹಣ ಇರುವಂತೆ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲವಾದ್ರೆ ಆಟೋ ಡೆಬಿಟ್ ವಿಫಲ ಆಗಬಹುದು, ದುಡ್ಡು ಕಟ್ಟಾಗದೆ ಇರಬಹುದು. ನಾಲ್ಕನೇದಾಗಿ ನಿಮ್ಮ ಹೆಸರು, ಆಧಾರು, ಬ್ಯಾಂಕ್ ವಿವರ ಒಂದೇ ರೀತಿಯಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ. ಸಣ್ಣ ತಪ್ಪಿನಿಂದಲೂ ಕೂಡ ಅರ್ಜಿ ವಿಳಂಬ ಆಗ್ಬೋದು. ಸೊ ಅದರಿಂದ ಅರ್ಜಿ ಸಲ್ಲಿಸೋ ಮೊದಲು ಎಲ್ಲ ದಾಖಲೆಗಳನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇದು ಚಿಕ್ಕ ಚಿಕ್ಕ ತಪ್ಪುಗಳಾಗಿರುತ್ತೆ. ಈ ಚಿಕ್ಕ ತಪ್ಪುಗಳನ್ನ ಸರಿ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ. ಸೊ PM ಕಿಸಾನ್ ಮಾನ್ಧನ್ ಯೋಜನೆ ವಯಸ್ಸಾದ ನಂತರ ರೈತರಿಗೆ ಆರ್ಥಿಕ ಭದ್ರತೆ ನೀಡುವಂತ ಒಂದೊಳ್ಳೆ ಯೋಜನೆ ಆಗಿದೆ ಸ್ನೇಹಿತರೆ. ಚಿಕ್ಕ ವಯಸ್ಸಿನಲ್ಲೇ ಸೇರಿದ್ರೆ ತಿಂಗಳಿಗೆ ಕಡಿಮೆ ಹಣವನ್ನ ಪಾವತಿಸಿ 60 ವರ್ಷದ ನಂತರ ಪ್ರತಿ ತಿಂಗಳು 3000 ಪಿಂಚಣಿಯನ್ನ ಪಡಿಬಹುದು. ನಿಮ್ಮ ಕುಟುಂಬದಲ್ಲಿ 18ರಿಂದ 40 ವರ್ಷದೊಳಗಿನ ರೈತರು ಇದ್ರೆ ಈ ಮಾಹಿತಿಯನ್ನ ತಪ್ಪದೆ ಅವ್ರ ಜೊತೆಗೆ ಹಂಚ್ಕೊಳ್ಳಿ. ಯಾಕಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ PM ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ PM ಕಿಸಾನ್ ಸಮ್ಮಾನ್ ಆಗಿರ್ಬೋದು, ಬೆಳೆ ಹಾನಿ ಪರಿಹಾರ ಆಗಿರ್ಬೋದು, ಇದೆಲ್ಲ ಕೂಡ ಸಾಮಾನ್ಯ ರೈತರಿಗೆ ಗೊತ್ತಿರುತ್ತೆ. ಆದ್ರೆ ಈ ರೀತಿ ಪಿಂಚಣಿ ಸಿಗುವಂತ ಯೋಜನೆ ಕೂಡ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.